ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣಕ್ಕೆ ಸರ್ಕಾರಿ BSc ನರ್ಸಿಂಗ್ ಕಾಲೇಜು ಮಂಜೂರಾಗಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಪಟ್ಟಣದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ನಂತರ ಬಯಲು ರಂಗಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಅಭಿನಂದಿಸಿದರು. ಮುಖಂಡರಾದ ಶೇಖರಗೌಡ ಉಳ್ಳಾಗಡ್ಡಿ, ಡಾಕ್ಟರ್ ಶಿವನಗೌಡ ದಾನರೆಡ್ಡಿ, BM ಶಿರೂರ್, ಆನಂದ್ ಉಳ್ಳಾಗಡ್ಡಿ, ಈರಪ್ಪ ಕುಡಗುಂಟಿ, MF ನದಾಫ್, ಸಂಗಮೇಶ್ ಗುತ್ತಿ ಸೇರಿದಂತೆ ಮತ್ತಿತರರು ಮಾತನಾಡಿದರು. ಕ್ಷೇತ್ರದ ಶಾಸಕರು ಬಸವರಾಜ ರಾಯರೆಡ್ಡಿ ಅವರ ಮನವಿಗೆ ಸ್ಪಂದಿಸಿದ ರಾಜ್ಯ ಸರ್ಕಾರ ಯಲಬುರ್ಗಾ ಪಟ್ಟಣಕ್ಕೆ BSc ನರ್ಸಿಂಗ್ ಕಾಲೇಜು ಮಂಜೂರು ಮಾಡಿಸಿದ್ದು ಸಂತೋಷದಾಯಕ ವಿಷಯ ಎಂದರು. ಈ ಸಂದರ್ಭದಲ್ಲಿ ಅಂದಾನಗೌಡ ಉಳ್ಳಾಗಡ್ಡಿ, ಶರಣಪ್ಪ ಗಾಂಜಿ, ಹಂಪೈಸ್ವಾಮಿ ಹಿರೇಮಠ್, ಸಂಗಣ್ಣ ತೆಂಗಿನಕಾಯಿ ಸೇರಿದಂತೆ ಪಕ್ಷದ ಮುಖಂಡರು, ಗಣ್ಯರು, ಕಾರ್ಯಕರ್ತರು ಭಾಗವಹಿಸಿದ್ದರು. ವರದಿ VS ಶಿವಪ್ಪನಮಠ, ಯಲಬುರ್ಗಾ. ಯಾರು ಹೇಳಿದ್ರು ಕೂಡ ಇಂಥ ಮಾಡಿಸ್ರಿ ಅಂದ್ರೆ ತಲೆ ಕೆಡ್ಸಂಗಿಲ್ಲ. ಅವ್ರು ನಮಗಿಂತ ಮುಂಚೆನೆ ಎಲ್ಲ ಬ್ಲೂ ಪ್ರಿಂಟ್ ರೆಡಿ ಆಗಿರುತ್ತ. ನಾವೇನಂತಂದ್ರ ಬಂದಾಗಲಿ ಇಂಥ ಬಸವರಾಜ ರಾಯರೆಡ್ಡಿ ಸಾಹೇಬರಿಗೆ ಈ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ನಮ್ಮ ಪಕ್ಷದ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ BM ಶಿರೂರ್ ವಕೀಲರು ಒಂದೆರಡು ಮಾತುಗಳನ್ನು ಹೇಳ್ಬೇಕೆಂದು ವಿನಂತಿ ಮಾಡಿಕೊಳ್ತೇನೆ. ಇಂದಿನ ಈ ಒಂದು ವಿಜಯೋತ್ಸವದಲ್ಲಿ ಎಲ್ಲರೂ ಕಾಂಗ್ರೆಸ್ ಕರ್ತರು ಮತ್ತು ಜನಸಮೂಹ ಭಾಗಿಯಾಗಿ ಇವತ್ತೇನು ಒಂದು ವಿಜಯೋತ್ಸವ ಮಾಡುವಂಥ ಎಲ್ಲ ಪಕ್ಷದ ಹಿರಿಯರಿಗೆ ಮತ್ತು ನೆರೆದಿರ್ತಕ್ಕಂಥ ಎಲ್ಲ ಇದನ್ನ ಈ ಕಾರ್ಯಕ್ರಮ ಏರ್ಪಡಿಸಿದ್ದು ನಮ್ಮ ಯಲಬುರ್ಗಾ ತಾಲೂಕಿಗೆ BSc ನರ್ಸಿಂಗ್ ಕೊಟ್ಟಿದ್ದಕ್ಕಾಗಿ. ಇದು ಒಂದೇ ಅಂತ ಅಲ್ಲ, ಒಟ್ಟು ಅಭಿವೃದ್ಧಿಯ ಪರ್ವ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಯಲಬುರ್ಗಿ ಅಂದ್ರೆ ಬಸವರಾಜ ರಾಯರೆಡ್ಡಿಯವರು ಅಂದ್ರೆ ಅಭಿವೃದ್ಧಿಯ ಹರಿಕಾರ. ಇದಕ್ಕೆ ಎರಡು ಮಾತು ಇಲ್ಲವೇ ಇಲ್ಲ. ಈ ಪ್ರಪ್ರಥಮವಾಗಿ ನಮ್ಮಲ್ಲಿ ನರ್ಸಿಂಗ್ ಕಾಲೇಜು ನಮ್ಮ ಇಡೀ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಯಲ್ಲಿಯೇ ಇರಲಿಲ್ಲ. ಈಗ ಇದನ್ನ ಸರ್ಕಾರದಿಂದ ಇದು ಪ್ರಥಮ ನರ್ಸಿಂಗ್ ಕಾಲೇಜು. ನಿನ್ನೆ ತಾನೇ ನಾವು ಒಂದು ಪತ್ರಿಕೆಯಲ್ಲಿ ನೋಡಿದ್ವಿ, ಎಲ್ಲ ಪೇಪರ್ನವರು, ಬಹುಶಃ ನಮ್ಮ ಎಲ್ಲ ನಾಗರಿಕರು ನೋಡಿರ್ಬೇಕು. ಪಕ್ಕದ ಗಜೇಂದ್ರಗಢದಲ್ಲಿ ಒಂದು ಪ್ರೈವೇಟ್ BSc ನರ್ಸಿಂಗ್ ಕಾಲೇಜ್ ಇದೆ. ಅವರು ನಿನ್ನೆ ಹಾಕ್ಸ್ಯಾರ ಡೊನೇಷನ್ ಇಲ್ಲ ಅಂತೇಳಿ. ಅಂದ್ರೆ ಇಷ್ಟು ದಿವಸ ಅವ್ರು ಡೊನೇಷನ್ ತಗೊಳ್ತಿದ್ರು ಅಂತ ಅರ್ಥ. ಅಂದ್ರೆ ನಮ್ಮಲ್ಲಿ ಬಡ ಮಕ್ಕಳಿಗೆ ಎಲ್ಲರಿಗೂ ಉಚಿತವಾಗಿ ಶಿಕ್ಷಣ ಸಿಗಲಿ ಅನ್ನೋ ದೃಷ್ಟಿಯಿಂದ ಈ BSc ನರ್ಸಿಂಗ್ ಅನ್ನ ಇಲ್ಲಿ ಮಂಜೂರು ಮಾಡಿಸಿದ್ದಾರೆ. ಅಂದ್ರೆ ಇದು ಅಭಿವೃದ್ಧಿಯ ಒಂದು ಮುನ್ನೋಟ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು ರಾಯರೆಡ್ಡಿಯವರ ಮುಂದಾಲೋಚನೆ. ನಾವು ಬರೀ ಇಷ್ಟು ದಿವಸ ಏನು ನೋಡಿದ್ವಿ, ಹೈಸ್ಕೂಲು, ಬೇರೆ ಬೇರೆ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜನ್ನು ನೋಡಿದ್ವಿ, ಎಲ್ಲ ಆಯಿತು. ಒಂದು ಅನುಮೋದನೆಗೊಳಿಸ್ತಕ್ಕಂಥ ಮೊದಲನೇದಾಗಿ ನಾವು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿರ್ತಕ್ಕಂಥ ನಮ್ಮ ಶೈಕ್ಷಣಿಕ ಕ್ರಾಂತಿಯನ್ನು ನಡೆಸಿರ್ತಕ್ಕಂಥ ಶ್ರೀ ಬಸವರಾಜ ರಾಯರೆಡ್ಡಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಈ ಒಂದು ಸಂದರ್ಭದಲ್ಲಿ. ಯಾಕಂದರೆ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಅನುಮೋದನೆ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ನಮ್ಮ ಯಲಬುರ್ಗಾ ತಾಲೂಕಿನ ಫಲವಾಗಿ ಅವ್ರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೂ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶ್ರೀ ಶರಣಪ್ರಕಾಶ್ ಪಾಟೀಲ್ ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ, ಹಾಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಕೂಡ. ನಾವೆಲ್ಲರೂ ನೋಡ್ತಾ ಇದ್ದೀವಿ, ನಮ್ಮ ಯಲಬುರ್ಗಾದಲ್ಲಿ ಒಂದು ಶೈಕ್ಷಣಿಕ ಕ್ರಾಂತಿನೇ ಆಗ್ತಾಯಿದೆ. ಒಂದು ಹೈಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಈಗಾಗಲೇ ಅನೇಕ ಕಾಲೇಜ್ಗಳನ್ನು ಈಗಾಗಲೇ ನಾವು ಉದ್ಘಾಟನೆಯನ್ನು ಮಾಡಿದ್ವಿ. ಅದೇ ರೀತಿಯಾಗಿ ನೂತನವಾಗಿರ್ತಕ್ಕಂಥ ಹೈಸ್ಕೂಲನ್ನು ಕೂಡ ಉದ್ಘಾಟನೆ ಮಕ್ಕಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ BSc ನರ್ಸಿಂಗ್ ಕಾಲೇಜ್ ಮಾಡಿಸಿದ್ದು ಭಾಳ ತುಂಬ ಹರ್ಷದಾಯಕ ವಿಚಾರ. ಮತ್ತು ಈ ನರ್ಸಿಂಗ್ ಕಾಲೇಜಿನ ವಿಶೇಷ ಏನಪ್ಪ ಅಂದರೆ, ಈ ನಮ್ಮ 371J ಎಲ್ಲ ಈ ನಮ್ಮ ರೂರಲ್ ಈ ತಾಲೂಕಿನಲ್ಲಿ ಇರುವಂಥ ಮಕ್ಕಳಿಗೆ 80% ಒಂದು ವಿಶೇಷ ತುಂಬ ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. ಯಾಕಂದರೆ ಬಡ ಮಕ್ಕಳಿಗೆ ಮತ್ತು ನಮ್ಮ ಹಿಂದುಳಿದ ಭಾಗವಾದ ಹೈದರಾಬಾದ್ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಕೊಡುಗೆ ಅಂತ ಹೇಳ್ಬೋದು. ಇಡೀ ಜಿಲ್ಲೆಯಲ್ಲಿಯೇ ಎಲ್ಲಿ ಇಲ್ಲ ಸರ್ಕಾರಿ ಒಂದು BSc ನರ್ಸಿಂಗ್ ಕಾಲೇಜು. ಅದು ಇಂಥ ದೊಡ್ಡ ಒಂದು PG ಕಾಲೇಜಿನಂಥವು ಆಗಿರ್ಬೋದು, ಮತ್ತು ಇಂಜಿನಿಯರಿಂಗ್ ಕಾಲೇಜು, ಇವು ಸಹ ಒಂದು ಹೈಯರ್ ಎಜುಕೇಷನ್ನಲ್ಲಿ ಸಹ ಒಂದು ಒಳ್ಳೆಯ ಸಾಧನೆ ಅವರಿಗೆ ನಾವು ಬೆನ್ನೆಲುಬಾಗಿ ನಿಂದಿರಬೇಕು. ಅದೇ ರೀತಿ ಈಗ ಸ್ಕಿಲ್ ಡೆವಲಪ್ಮೆಂಟ್ ಕಾಲೇಜ್, ಒಂದು ಗೊಂಬಿ ಫ್ಯಾಕ್ಟ್ರಿ ಇದೆ ಅಲ್ಲ, ಅಲ್ಲಿ ಟಾಯ್ಸ್ ಫ್ಯಾಕ್ಟ್ರಿ, ಅಲ್ಲಿ 150 ಕೋಟಿ ವೆಚ್ಚದಲ್ಲಿ ಒಂದು ಇಡೀ ನಮ್ಮ ಭಾರತ ದೇಶದಲ್ಲಿಯೇ ಒಂದು ಉತ್ಕೃಷ್ಟವಾದ ಒಂದು 371J ಅಡಿಯಲ್ಲಿ ಇದರಲ್ಲಿ 60 ಜನ ವಿದ್ಯಾರ್ಥಿಗಳಿಗೆ ಈ ಸೆಪ್ಟೆಂಬರ್ ಮಂತ್ಲಿಂದಾನೆ ಈಗ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಲು ಆಲ್ರೆಡಿ ಡಿಪಾರ್ಟ್ಮೆಂಟ್ಲಿಂದ ರೂಪರೇಷೆಗಳನ್ನು ಸಜ್ಜುಪಡಿಸಿದೆ. ಇದರಲ್ಲಿ 40 ವಿದ್ಯಾರ್ಥಿಗಳಿಗೆ
ಸ್ಟಾರ್ಟ್ ಆಗುವಾಗ 60 ವಿದ್ಯಾರ್ಥಿಗಳಿಗೆ 370 ಅದು 80% ನಮ್ಮ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ. ಯಾಕಂದರೆ 371J ಅಡಿಯಲ್ಲಿ ನಮ್ಮ 80% ವಿದ್ಯಾರ್ಥಿಗಳು ನಮ್ಮ ಭಾಗದವರೇ ಆಗಿರ್ತಾರೆ. ಅದು ಎಸ್ಪೆಷಲಿ ಕುಕನೂರು ಯಲಬುರ್ಗಾ ವಿದ್ಯಾರ್ಥಿಗಳಿಗಾಗಿ ಲೋಕಲ್ ಮೀಸಲಾತಿಯನ್ನು ಸಹ ಸನ್ಮಾನ್ಯ ಶ್ರೀ ಬಸವರಾಜ ರಾಯರೆಡ್ಡಿ ಅವರು, ಯಾಕಂದರೆ ಈಗ ಇಲ್ಲಿ ನಮ್ಮ ಅತ್ಯಂತ ಹಿಂದುಳಿದ ಕ್ಷೇತ್ರವಾಗಿದ್ದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಮೊಟ್ಟ ಮೊದಲಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಈ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಯಾವಾಗಲೂ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೂ ಮುಂದಿನ ದಿನಮಾನಗಳ